ಮುಡುಗೋಪ ಪಂಚಾಯತ್ ನಗರ ಶಾಲೆಗಳಿಗೆ ಬೆಂಗಳೂರಿನ ಸಮಾನ ಮನಸ್ಕರ ತಂಡವೊಂದು ವಿವಿಧ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಶಾಸಕ ಆರಗ ಜ್ಞಾನೇಂದ್ರ ಅವರ ಸಮ್ಮುಖದಲ್ಲಿ ನಡೆಯಿತು. ಸಭೆಯಲ್ಲಿ ಬೆಂಗಳೂರಿನ ಚಂದ್ರಶೇಖರ, ರಾಮಾಂಜನೇಯ, ಹಸನುಮಂತ, ವೆಂಕಟೇಶ್, ಹಾಲಗತ್ತಿ ಉಮೇಶ್, ನಗರ ರಮೇಶ್, ಅಂಬರೀಶ್, ರಮಾಕಾಂತ್, ಕುಂಟಿಗೆ ದಿನೇಶ್, ಗೋಪಾಲ ಶೆಟ್ಟಿ, ನಾರಾಯಣ ಕಾಮತ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿರ್ತಕ್ಕಂಥ ತನಗೆ ಸಂಬಂಧವೇ ಇಲ್ಲದೆ ಇರುವಂತಹ ಮಕ್ಕಳ ಜೊತೆಗೆ ಅವ್ರ ಕೈಗೆ ಏನಾದರೂ ಬ್ಯಾಗು ನೀವು ತಂದಿದ್ದಾರೆ, ಶಾಲೆಗೆ ಲ್ಯಾಪ್ಟಾಪ್ಗಳು ಇವನ್ನೆಲ್ಲ ತಂದಿದ್ದಾರೆ. ಅದನ್ನು ಕೊಡೋದ್ರ ಜೊತೆಗೆ ತಿರುಪತಿ ಲಾಡನ್ನು ಹಿಡ್ಕೊಂಡು ಬಂದಿದ್ದಾರೆ. ಎಲ್ಲ ಕೊಡುತ್ತೆ. ಈ ರೀತಿ ಮಕ್ಕಳಿಗೆ ಸಂತೋಷಪಡಿಸಿ ಅವರ ಶುಭಾರೈಕೆಯನ್ನು ಹೊರತು ತನ್ನ ಹುಟ್ಟುಹಬ್ಬವನ್ನು ಆಚರಿಸಿರ್ತಾ ಇರ್ತಕ್ಕಂಥದ್ದು ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭ. ಬಹಳ ಜನ ಇದನ್ನು ಮಾಡ್ತಾರೆ. ಯಾವುದೋ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಹುಟ್ಟುಹಬ್ಬ ಆಚರಿಸಿರುವಂತೆ ಅಲ್ಲಿ ಹೋಗಿ ಊಟ ಆಡಿಸಿ ಅಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿ ಹೀಗೆ ತನ್ನ ಹುಟ್ಟಿನಿಂದ ತನ್ನ ಬದುಕಿನಿಂದ ಯಾರಿಗೂ ಸಂತೋಷ ಆಗಬೇಕು ಅನ್ನುವಂಥದ್ದಿದೆ ಮನಸ್ಸಿಗೆ. ಸುಮ್ಮನೆ ಕೆಲವರು ಹುಟ್ಟುಹಬ್ಬ ಅಂತ ಹೇಳಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿಬಿಡ್ತಾರೆ. ಎಲ್ಲಿ ನೋಡಿದ್ರು ಫ್ಲೆಕ್ಸ್. ಈಗ ಬೆಂಗಳೂರಿನಲ್ಲಿ ಸ್ವಲ್ಪ ನಿರ್ಮಾಣ ಮಾಡಿದ್ದಾರೆ, ಅಲ್ಲ ಹೇಳೋದಲ್ಲ. ಹಾಗಾಗಿ ನಮ್ಮೂರಿನ ಕೆಲವರು ಬೆಂಗಳೂರಿನಲ್ಲಿದ್ದಾರೆ. 2 ವರ್ಷದ ಹಿಂದೆ ಒಂದಷ್ಟು ಕೊಡುಗೆಗಳನ್ನು ತಂದರು. ಏನಂದ್ರೆ ನಮ್ಮ ಶಾಲೆಗಳು ಸ್ಮಾರ್ಟ್ ಕ್ಲಾಸ್ ಆಗುತ್ತೆ, ಅದು ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಗಳು ಹಂಚಿದ್ವಿ. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳು ಎಲ್ಲ ರೀತಿಯ ಬೇಡಿಕೆಯನ್ನ ಇವಾಗ ಇಡುವುದನ್ನು ಬದುಕ್ತಾ ಇದ್ದೇವೆ. ನಾವು ಇಟ್ಬಿಟ್ರು ಕಮ್ಮಿ. ನೋಡಿ, ವಿದ್ಯೆ ಕಲ್ತ್ರೆ ವರ್ಗ ಹೋಗ್ತದೆ ಅಂತ ನಾವು ಭಾವಿಸ್ತೀವಿ. ನಮ್ಗೆ ಆಶ್ಚರ್ಯ ಇವರೆಲ್ಲ ಹುಟ್ಟಿದ್ರಿಂದ ಏನೇನಾಗಿದೆ ಜಗತ್ತಿಗೆ. ಹಾಗಾಗಿ ಆ ರೀತಿ ಮಾಡಿದ್ರೆ ಭಾರಿ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಹುಟ್ಟುಹಬ್ಬ ಇದೆ. ನನಗೆ ಬಹಳ ಸಂತೋಷ ಆಯಿತು. ನಾವೆಲ್ಲರೂ ಹೇಳುವಂಥ ಒಂದು ರೋಗ ಮಾಡಿದ್ದೀವಿ. ಒಳ್ಳೆಯದಾಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರೈಸೋಣ. ಹಣವಂತರು ಬಹಳ ಜನ ಇದ್ದಾರೆ ಜಗತ್ತಲ್ಲಿ. ಆದರೆ ಇನ್ನೊಬ್ಬರಿಗೆ ಕೊಟ್ಟು ಸಂತೋಷ ಪಡುವಂಥದ್ದು ಹೃದಯವೊಂದಿಗೆ ಇದೆಯಲ್ಲ, ಅಂತ ಹಣವನ್ನು ಸಾಕು. ಅಂಥದ್ರಲ್ಲಿ ನೀವೆಲ್ಲ ಸೇರ್ಕೊಂಡಿದ್ದೀರಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.